ಕಾಂಗ್ರೆಸ್ ಶಾಸಕರ ಆಸ್ಟ್ರೇಲಿಯಾ ಪ್ರವಾಸ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಆಪ್ತರು ಅಂತ ಅಲ್ಲ, ಪಕ್ಷದ ಶಾಸಕರು ಹೋಗ್ತಾ ಇದ್ದಾರೆ. ಪವರ್ ಟಿವಿಗೆ ಶಾಸಕರಾಗಿರುವಂತಹ ಎಚ್.ಸಿ. ಬಾಲಕೃಷ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೂ ಆಫರ್ ಬಂದಿತ್ತು, ಆದರೆ ಕ್ಷೇತ್ರದ ಕೆಲಸ ಇದೆ. ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾಕ್ಕೆ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿದೆ. ಯಾರಿಗೆ ಇಷ್ಟ ಇದೆಯೋ ಅವ್ರು ಹೋಗಬಹುದು. ಸರ್ಕಾರ ಹಣ ಭರಿಸುತ್ತೋ ವೈಯಕ್ತಿಕವಾಗೋ ಖರ್ಚು ಮಾಡಿ ಹೋಗಬೇಕೋ ಗೊತ್ತಿಲ್ಲ. ಈ ಟ್ರಿಪ್ನಲ್ಲಿ ನಾನಿಲ್ಲ ಅಂತೇಳಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರು 27 ಶಾಸಕರು ಪ್ರವಾಸವನ್ನು ಕೈಗೊಳ್ಳುತ್ತಾ ಇದ್ದಾರೆ. ಫೆಬ್ರವರಿ 17ರಿಂದ ಮಾರ್ಚ್ 7ರ ತನಕ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕರಾಗಿರುವಂತಹ ಎಚ್.ಸಿ. ಬಾಲಕೃಷ್ಣ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನಗೂ ಕೂಡ ಪ್ರವಾಸಕ್ಕೆ ಹೋಗೋ ಆಫರ್ ಬಂದಿತ್ತು, ಆದರೆ ನನಗೆ ಕ್ಷೇತ್ರದಲ್ಲಿ ಕೆಲಸ ಇದೆ. ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾಕ್ಕೆ ಪ್ರವಾಸವನ್ನು ಆಯೋಜನೆ ಮಾಡಲಾಗಿದೆ. ಯಾರಿಗಿಷ್ಟ ಇದೆಯೋ ಅವರು ಈ ಪ್ರವಾಸಕ್ಕೆ ಹೋಗಬಹುದು. ಸರ್ಕಾರ ಹಣ ಭರಿಸುತ್ತೆ, ವೈಯಕ್ತಿಕವಾಗಿ ಹೋಗ್ತಾರೋ ಗೊತ್ತಿಲ್ಲ ಅಂತ ಪವರ್ ಟಿವಿಗೆ ಶಾಸಕರಾಗಿರುವಂತಹ ಎಚ್.ಸಿ. ಬಾಲಕೃಷ್ಣ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನಗೂ ಕೂಡ ಆಫರ್ ಬಂದಿತ್ತು ಪ್ರವಾಸಕ್ಕೆ ಹೋಗೋಕೆ, ಆದರೆ ಕ್ಷೇತ್ರದ ಕೆಲಸ ಇದೆ, ನಾನು ಹೋಗೋದಿಲ್ಲ ಅಂತ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ಪವರ್ ಟಿವಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಶಾಸಕರ ಆಸ್ಟ್ರೇಲಿಯಾ ಪ್ರವಾಸ, ಹಾಗೆಯೇ ಶಾಸಕರಾಗಿರುವಂತಹ ಎಚ್.ಸಿ. ಬಾಲಕೃಷ್ಣ ಅವರೊಂದಿಗೆ ನಮ್ಮ ಪ್ರತಿನಿಧಿ ಆನಂದ್ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ನಾಯಕತ್ವ ಜಟಾಪಟಿ ನಡುವೆ ಶಾಸಕರ ಫಾರಿನ್ ಟೂರ್ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಸುಮಾರು 25ಕ್ಕೂ ಹೆಚ್ಚು ಶಾಸಕರು ವಿದೇಶಿ ಪ್ರವಾಸವನ್ನ ಹಮ್ಮಿಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಗಡಿ ಶಾಸಕರಾಗಿರ್ತಕ್ಕಂಥ ಎಚ್.ಸಿ. ಬಾಲಕೃಷ್ಣ ಅವರಿದ್ದಾರೆ. ಸರ್, ಪ್ರಮುಖವಾಗಿ ಈ ಒಂದು ಗೊಂದಲದ ನಡುವೆ, ಈ ಒಂದು ಜಟಾಪಟಿ ನಡುವೆ ಸಿಎಂ ಆಪ್ತರು ಫಾರಿನ್ಗೆ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿಗಳಿದೆ. ಸರ್, ಸಿಎಂ ಆಪ್ತರು ಅಂತಲ್ಲ, ಕೆಲವು ಶಾಸಕರು ಹೋಗ್ತಾ ಇದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು ಹೋಗ್ತಾ ಇದ್ದಾರೆ ಅಷ್ಟೇ. ಸಿಎಂ ಆಪ್ತರು, ಡಿ.ಸಿ.ಎಂ ಆಪ್ತರು ಅಂತಕ್ಕಂಥದ್ದು ಏನಿಲ್ಲ ಇದರಲ್ಲಿ. ಕೆಲವರೆಲ್ಲ ಸರ್ಕಾರದ ವತಿಯಿಂದ ಹೋಗ್ತಾರೆ ಅಂತೇಳಿ ನನಗೂ ಕೂಡ ಆಫರ್ ಬಂದಿತ್ತು. ನಾವು ಹೇಳ್ದು ಇಲ್ಲ, ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸ ಇದೆ, ನಾವು ಬರೋದಿಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ದು. ಎಲ್ಲರೂ ಯಾರಿಗೆ ಇಷ್ಟಪಡ್ತಾರೋ ಎಲ್ಲ ಹೋಗ್ಬೋದು. ಸಿಎಂ, ಡಿ.ಸಿ.ಎಂ ಇದರಲ್ಲಿ ರಾಜಕೀಯ ಚರ್ಚೆ ಏನಿಲ್ಲ. ಅಂದ್ರೆ ತಾವು ವೈಯಕ್ತಿಕವಾಗಿ ಹೋಗ್ತಾ ಇರೋದ ಅಥವಾ ಇಲಾಖಾ ಮಟ್ಟದಲ್ಲಿ ಏನಾದರೂ ಅಧ್ಯಯನಕ್ಕಂತ ಹೋಗ್ತಾ ಇರೋದ? ಸರ್, ಇಲಾಖಾ ಮಟ್ಟದಲ್ಲಿ ಅಧ್ಯಯನಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಮೋಸ್ಟ್ಲಿ ನನಗೆ ಗೊತ್ತಿರಂಗೆ ವೆಟರ್ನರಿ ವಿಚಾರದಲ್ಲಿ ಆಸ್ಟ್ರೇಲಿಯಾಗೇನೋ ಹೋಗ್ತಾ ಇದ್ದಾರೆ. ಶೀಪು ಮತ್ತೆ ಹಸುಗಳು ಅದರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಕೆಲವು ಶಾಸಕರು. ಅಂದ್ರೆ ತಮ್ಮ ವೈಯಕ್ತಿಕ ಹಣದಿಂದ ಶಾಸಕರು ಹೋಗ್ತಾ ಇದ್ದಾರೆ ಅಥವಾ ಅದನ್ನ ಸರ್ಕಾರವೇ ಭರಿಸ್ತಾ ಇದೆ? ಗೊತ್ತಿಲ್ಲ ನನಗೆ ಸರಿಯಾಗಿ. ಅದು ಸೂಕ್ತವಾದಂತ ಮಾಹಿತಿ ತಗೊಂಡು ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ನನಗೆ ಸರಿಯಾಗಿ ವಿಚಾರ ಗೊತ್ತಿಲ್ಲ. ಎಷ್ಟು ದಿನ ಸರ್ ತಾವು ಹೋಗ್ಬೋದಾಗಿತ್ತು? ಒಳ್ಳೆ ಟ್ರಿಪ್ ಆಗ್ತಾ ಇತ್ತಲ್ಲ. ನಾವು ಇಲ್ಲಿ ಕೆಲಸ ಮಾಡಕ್ ಬಂದಿದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಟ್ರಿಪ್ ಬೇಕಾದಾಗ ನಾವು ಹೋಯ್ತೀವಿ, ವೈಯಕ್ತಿಕವಾಗಿ ಹೋಯ್ತೀವಿ. ಈಗ ಸದ್ಯಕ್ಕೆ ಈ ಟ್ರಿಪ್ಪಲ್ಲಿ ನಾವಿಲ್ಲ. ಸರ್, ಆಮೇಲೆ ಪ್ರಮುಖವಾಗಿ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಬಹಳಷ್ಟು ತಮ್ಮ ಮೌನವನ್ನ ಮುರಿದಿದ್ದಾರೆ. ಸರ್, ಸಿದ್ದರಾಮಯ್ಯ ಮತ್ತೆ ನನ್ನ ನಡುವೆ ಕದ್ದು ಮುಚ್ಚಿ ನಾವಿಬ್ರು ಮಾತಾಡ್ಕೊಂಡಿಲ್ಲ, ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲೇ ಮಾತಾಡ್ಕೊಂಡಿದ್ವಿ ಅನ್ನೋ ಮಾತನ್ನ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಅದನ್ನೇ ಹೈಕಮಾಂಡ್ ಅಲ್ಲಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು. ಏನಾದರೂ ಮಾತಾಡಿದ್ರೆ ತೀರ್ಮಾನ ಮಾಡಿ, ಇಲ್ಲ ಅಂತಂದ್ರೆ ನೀವೇನಾದ್ರೂ ತೀರ್ಮಾನ ಮಾಡಬೇಕಾದ್ರೆ ಶೀಘ್ರದಲ್ಲೇ ಮಾಡಿ. ಇಲ್ಲಾಂದ್ರೆ ನಮಗೆ ನಾಳೆ ಪಾರ್ಟಿಗೆ ಹಾನಿ ಆಗ್ತಕ್ಕಂಥದ್ದು. ನಾಳೆ ಚುನಾವಣೆಗಳು ಬರ್ತವೆ, ಜೆಡ್.ಪಿ, ಟಿ.ಪಿ, ಮುನ್ಸಿಪಲ್ಲು, ಗ್ರೇಟರ್ ಬ್ಯಾಂಗ್ಳೂರು, ಇವೆಲ್ಲ ಚುನಾವಣೆಗಳು ಬರ್ತವೆ. ಇದ್ರ ಮೇಲೆ ಪರಿಣಾಮ ಬೀರ್ತದೆ. ಕೂಡಲೇ ಮಧ್ಯಪ್ರವೇಶ ಮಾಡಿ ಒಂದು ತೀರ್ಮಾನ ಮಾಡಿ ಅಂತೇಳಿ ನಾವು ಹೈಕಮಾಂಡ್ ಮನವಿ ಮಾಡ್ತಾ ಇದ್ದೀವಿ. ಸರ್, ಆಮೇಲೆ ಡಿ.ಕೆ. ಶಿವಕುಮಾರ್ ಅವರ ಒಂದು ತಾಳ್ಮೆ, ಅವರೊಂದು ಮೌನ, ಅದನ್ನೇ ಹೈಕಮಾಂಡ್ ನಾಯಕರು ಮತ್ತೆ ಕೆಲವರು ಅದನ್ನೇ ದೌರ್ಬಲ್ಯ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಪವರ್ ಶೇರಿಂಗ್ ವಿಚಾರ ಯಾವಾಗಲೂ ಇತ್ಯರ್ಥ ಆಗಬೇಕಾಗಿತ್ತು. ಇದುವರೆಗೂ ಕೂಡ ಇಷ್ಟೆಲ್ಲ ಮುಂದುವರೆಯೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಮೌನವೂ ಕೂಡ ಒಂದು ಕಾರಣ ಅಂತ ಚರ್ಚೆ ಆಗ್ತಿದೆ. ನೋಡ್ರಿ, ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಶಿಸ್ತಿನ ಸಿಪಾಯಿ. ಅವ್ರು ಮೊದಲಿಂದನೂ ಕೂಡ ಪಕ್ಷ ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಟಿಕೆಟ್ ನಿರಾಕರಣೆ ಮಾಡಿತ್ತು. ಅವರು ಎಮ್.ಎಲ್.ಎ 2ನೇ ಸರಿ ನಿಂತಾಗ ಟಿಕೆಟ್ ಕೊಡಲಿಲ್ಲ ಪಾರ್ಟಿ. ಅವತ್ತು ತಾಳ್ಮೆಯಿಂದ ಇದ್ದು ಮತ್ತೆ ಗೆದ್ದು ಇಂಡಿಪೆಂಡೆಂಟ್ ಆಗಿ ಪಾರ್ಟಿಗೆ ಬಂದರು. ಒಂದ್ಸರಿ ಮಂತ್ರಿನೇ ಮಾಡಲಿಲ್ಲ ಅವ್ರನ್ನ, ಆದರೂ ತಾಳ್ಮೆಯಿಂದ ಇದ್ದು ಪುನಃ ಮಂತ್ರಿಗಿರಿ ಪಡೆದ್ರು. ಹಂಗೆ ಅವ್ರು ಯಾವಾಗಲೂ ಕೂಡ ಪಕ್ಷದ ವಿರುದ್ಧವಾಗಿ ಯಾವತ್ತೂ ಹೋಗಿಲ್ಲ. ಇವತ್ತು ಅವ್ರು ಪಕ್ಷದ ವಿರುದ್ಧವಾಗಿ ಹೋಗಲ್ಲ. ಸರ್, ಆಮೇಲೆ ಇಷ್ಟು ದಿನ ಈ ನಾಯಕತ್ವ ಜಟಾಪಟಿ ಎಲ್ಲ ಒಂದು ಸ್ವಲ್ಪ ಅದಕ್ಕೆಲ್ಲ ಒಂದು ಬ್ರೇಕ್ ಬಿದ್ದಿತ್ತು. ಯತೀಂದ್ರ ಅವರು ಯಾವ ಸ್ಟೇಟ್ಮೆಂಟ್ ಕೊಟ್ಟರೋ ಆವಾಗ ಮತ್ತೆ ಇದೊಂದು ಜೀವ ಪಡೆದುಕೊಂಡಿದೆ. ಸರ್, ಯತೀಂದ್ರ ಅವರಿಗೆ ಯಾಕೆ ನೋಟಿಸ್ ಕೊಡ್ತಿಲ್ಲ ಅಂತ ನಿಮ್ಮ ಶಾಸಕರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಯತೀಂದ್ರ ಅವ್ರ ವಿಚಾರ ನಾವು ಮಾತಾಡೋದು ಬೇಡ. ಯತೀಂದ್ರ ಅವರು ದೊಡ್ಡವರು, ಅವ್ರ ಮುಖ್ಯಮಂತ್ರಿಗಳ ಮಗ. ಯಾರಾಗಲಿ, ದೊಡ್ಡವರಾಗಲಿ ಚಿಕ್ಕವರಾಗಲಿ, ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಸೊ, ಇದು ಎಚ್.ಸಿ. ಬಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.